ಸನ್ಮಾನ್ಯ ಸಭಾಧ್ಯಕ್ಷರೇ, ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ನಮ್ಮ ಬಿಟ್ಟು ಹೋಗಿದ್ದಾರೆ. ಅದು ತುಂಬ ದೊಡ್ಡ ನಮ್ಗೆ ನಷ್ಟ ಆಗಿದೆ. ಅವ್ರು ಬರೀ ಧಾರ್ಮಿಕತೆ ಸ್ಪಿರಿಚುಯಾಲಿಟಿ ಅಷ್ಟೇ ಅಲ್ಲ ಅಧ್ಯಕ್ಷರೇ, ಶಿಕ್ಷಣಕ್ಕೂ ಅಷ್ಟೇ ಒತ್ತು ಕೊಟ್ಟಿದ್ದರು. ಮತ್ತು ಹೆಣ್ಣುಮಕ್ಕಳಿಗೂ ಒಂದು ಈಕ್ವಾಲಿಟಿ, ಅವ್ರಿಗೂ ಎಜುಕೇಷನ್ ಸಿಗಬೇಕು ಅಂತ ಸುಮಾರು ಗೋದುತಾಯಿ ಕಾಲೇಜ್ ಆಗಿರ್ಬೋದು ಮತ್ತು 60ಕ್ಕಿಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ತೆಗ್ದಿದ್ದಾರಪ್ಪ ಅವರೇ. ಅನ್ನದಾಸೋಹ ಆಗಿರ್ಬೋದು, ಶಿಕ್ಷಣ ದಾಸೋಹ ಆಗಿರ್ಬೋದು, ಸಾಕಷ್ಟು ಬರೀ ನಮ್ಮ ಕಲಬುರಗಿ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ, ಇಡೀ ರಾಜ್ಯಕ್ಕೆ ತುಂಬ ಒಂದು ದೊಡ್ಡ ನಷ್ಟ ಆಗಿದೆ. ಅದಕ್ಕೆ ತಾವು ತಂದಿರೋದು ಸಂತಾಪಕ್ಕೆ ನಾನು ಕೂಡ ಬೆಂಬಲ ಸೂಚಿಸಿ ನಾನು ಮಾತು. ಓಕೆ, ಶ್ರೀ ರಾಮಲಿಂಗ ರೆಡ್ಡಿ ಅವರು ಜಿ ಟಿ ದೇಗೌಡರು ಒಂದು ನೆಕ್ಸ್ಟ್ ಮಾತಾಡ್ತಾರೆ. ರಾಮಲಿಂಗ ರೆಡ್ಡಿ ಅವರು ಮಿನಿಸ್ಟರ್ ಅವರೇ, ಅವ್ರನ್ನ ಮಾತಾಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಕನ್ನಡ ನಾಡಿನ ಇಬ್ಬರು ಶಿವಶರಣರು ದೈವಾಧೀನರಾಗಿದ್ದಾರೆ. ಡಾಕ್ಟರ್ ಶರಣಬಸಪ್ಪ ಅಪ್ಪರವರು ಶಿಕ್ಷಣ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥದ್ದು ಕನ್ನಡ ನಾಡಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಗೋವುಗಳ ಬಗ್ಗೆ ಸಂರಕ್ಷಣೆ ಮಾಡ್ತಕ್ಕಂಥ ಗೋಶಾಲೆ, ಈ ರೀತಿಯ ಜನಪರವಾದಂಥ, ಜನರಿಗೆ ಬೇಕಾದಂಥ, ಭಾಳ ರಾಜ್ಯ ಮೆಚ್ಚತಕ್ಕಂಥ ಕಾರ್ಯಕ್ರಮಗಳನ್ನು, ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರ ಈಗಿನ ಪೀಠಾಧಿಪತಿಗಳು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನು ಕೊಡಲಿ. ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಅದ್ರ ಜೊತೆಗೆ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿಯವರು ಬಹಳ ವಿದ್ಯಾವಂತರಾಗಿದ್ದರೂ ಕೂಡ ಅವರೇನು ತಿರುಚಿ ಕೈಲಾಸಾಶ್ರಮ ಸಂಸ್ಕೃತ ವೇದ ಅಧ್ಯಯನ ಎಲ್ಲವನ್ನೂ ಕೂಡ ಕಲ್ತಿದ್ರು ಕೂಡ ಭಾಳ ಹಿರಿಯ ಗುರುಗಳು. ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಗಳಿಗಿಂತಲೂ ಕೂಡ ಮುಂಚಿತವಾಗಿಯೂ ಕೂಡ ಅಪಾರವಾದಂಥ ಕೊಡುಗೆಯನ್ನು ಏನು ಕೊಟ್ಟಿದ್ದಾರೆ, ಯಾವುದೇ ಪ್ರಚಾರಕ್ಕೂ ಕೂಡ ಬರದೆ ಎಲೆಮರೆಕಾಯಿನಂತೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟು ಇವತ್ತು ಕೆಂಗೇರಿಯ ಬಳಿ ಬಂದು ಒಂದು ಮಠವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಶಿಕ್ಷಣ ದಾಸೋಹ ಪ್ರತಿಯೊಂದಕ್ಕೂ ಕೂಡ ಅವರ ಗುರಿಯನ್ನು ಸಾಧನೆ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಏನು ಮಾಡಿದ್ದಾರೆ. ಇವತ್ತು ಅಲ್ಲಿಯೂ ಕೂಡ ಒಂದು ಪೀಠವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲೂ ಒಬ್ಬರ ಸ್ವಾಮೀಜಿಗಳನ್ನು ನೇಮಕ ಮಾಡಿದ್ದಾರೆ. ಅವ್ರೇನು ಮಾಡಿಬಿಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ಉಳಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನು ಈಗಿನ ಪೀಠಾಧಿಪತಿಗಳಿಗೆ ಅವರ ಆಶೀರ್ವಾದದಿಂದ ಕೊಡಲಿ. ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ, ಭಕ್ತಿ ಜನರಲ್ಲಿ ಇನ್ನೂ ಮುಂದುವರಿಯಲಿ ಅಂತೇಳಿ ಹೇಳ್ತಾ ಅವರ ಆತ್ಮಕ್ಕೂ ಕೂಡ ನಾನು ಚಿರಶಾಂತಿಯನ್ನು ಕೋರಿ ನಾನು ಮುಗಿಸ್ತೇನೆ ಅಧ್ಯಕ್ಷರೇ. ನಮಸ್ಕಾರ. ಸಭಾಧ್ಯಕ್ಷರೇ, ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವ್ರನ್ನ ಒಂದೇ ಒಂದು ಸಾರಿ ಭೇಟಿ ಮಾಡಿದ್ದೆ ಸಭಾಧ್ಯಕ್ಷರೇ. ಅದು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಧರ್ಮಸಿಂಗ್ ಅವರ 70 ಅಥವಾ 75ನೇ ಹುಟ್ಟುಹಬ್ಬದಲ್ಲಿ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದೆ. ಅವರು ಕೂಡ ಸ್ವತಃ ಮಾಸ್ಟರ್ ಡಿಗ್ರಿ ಶಿಕ್ಷಣ ಪಡೆದಿರ್ತಕ್ಕಂಥವರು. ಮತ್ತು ನಾನು ಮೊನ್ನೆ ಪತ್ರಿಕೆಗಳಲ್ಲಿ ನೋಡಿದೆ, ಅವರು ತೀರೋದ ಮೇಲೆ ಲಕ್ಷಗಟ್ಟಲೆ ಜನ ಸೇರಿದ್ರು ಅಂತ. ಅಂದರೆ ಅವರ ಜನಪ್ರಿಯತೆ ತೋರಿಸುತ್ತೆ. ಮತ್ತು ಅವರು ಒಬ್ಬ ವ್ಯಕ್ತಿ ಆಗಿರಲಿಲ್ಲ, ಒಬ್ಬ ಶಕ್ತಿ ಆಗಿದ್ದರು. ಒಬ್ಬ ಶಕ್ತಿ ಆಗಿರೋದಕ್ಕೇ ಇಷ್ಟೆಲ್ಲ ಸುಮಾರು 60 ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ವಿಶ್ವವಿದ್ಯಾನಿಲಯ, ರೆಸಿಡೆನ್ಷಿಯಲ್ ಸ್ಕೂಲು, ಇಂಜಿನಿಯರಿಂಗು ಮತ್ತು ಬೇರೆ ಬೇರೆ ಸುಮಾರು ಒಂದು 40,000ಕ್ಕಿಂತಲೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಮತ್ತು ಬಸವಣ್ಣವ್ರ ಸ್ಟ್ಯಾಚ್ಯು ಪಾರ್ಲಿಮೆಂಟ್ ಹತ್ರ ಅಲ್ಲಿ ಆಗೋದಕ್ಕೂ ಕೂಡ ಇವರೇ ಕಾರಣಕರ್ತರು ಅಂತ ಒಬ್ಬ ಮಹಾನ್ ವ್ಯಕ್ತಿ. ವಿಶೇಷವಾಗಿ ಹೆಣ್ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಟ್ಟಂಥವರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಚಂದ್ರಶೇಖರ ಭಾರತಿ ಸ್ವಾಮೀಜಿಯವರು ಇಲ್ಲ KR ಪಟೇಲೇ ಜನನಾಯಕ, ಅದೇ ರೀತಿ BCom ಪದವೀಧರರು ಮತ್ತು ಕೈಲಾಸ ಆಶ್ರಮದಲ್ಲಿ ಸಂಸ್ಕೃತ ಮತ್ತು ವೇದವನ್ನು ಕಲ್ತಿರ್ತಕ್ಕಂಥವ್ರು. ಮತ್ತು 68ರಲ್ಲಿ ಆದಿಚುಂಚನಗಿರಿ ಮಠದಲ್ಲಿ ಅಲ್ಲಿ ಸನ್ಯಾಸ ಸ್ವೀಕಾರ ಮಾಡಿ 18ರಲ್ಲಿ ಕೆಂಗೇರಿ ಬಳಿ ನಾವು ಹೋಗ್ತಾ ಮೈಸೂರಲ್ಲಿ ಲೆಫ್ಟ್ ಕಾಣಿಸುತ್ತೆ ಶಾಲಾ ಕಾಲೇಜುಗಳನ್ನು ತೆಗೆದರು. ಮತ್ತು 2002ರಲ್ಲಿ ಒಕ್ಕಲಿಗರ ಸಂಸ್ಥಾನ ಅಂತ ಆಯಿತು. ಮತ್ತು ನಾನು 106 ಸಲ ಭೇಟಿ ಮಾಡಿದ್ವಿ ಅವರಿಗೆ. ಬಹುತೇಕ ನಮ್ಮ ಈ ಭಾಗದಲ್ಲಿ ಯಾವುದೇ ದೇವಸ್ಥಾನಗಳು ಪ್ರತಿಷ್ಠಾಪನೆ ಇದ್ದರೂ ಕೂಡ ಬಂದು ಅಲ್ಲಿ ಆ ಪ್ರತಿಷ್ಠಾಪನೆ ಮಾಡಿ ಹೋಗೋರು. ಮತ್ತು ಮದುವೆಗಳಿಗೂ ಜಾಸ್ತಿ ಬರ್ತಾಯಿದ್ರು ಅವರು. ಯಾರು ಮದುವೆ ಕರೆದ್ರೂ ಕೂಡ ಯಾವ ಮದುವೆನೂ ಮಿಸ್ ಮಾಡ್ತಿರಲಿಲ್ಲ. ಬಂದು ವಧುವರರಿಗೆ ಆಶೀರ್ವಾದ ಮಾಡಿ ಹೋಗ್ತಾಯಿದ್ರು. ಇವರ ಅಗಲಿಕೆಗೂ ಕೂಡ
ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಭೆ. ಒಂದು ನಿಮಿಷ ಮೌನ ಪಡಿ. ಈ ಸದನವು ಅಂಗೀಕರಿಸಿದ ಸಂತಾಪ ಸೂಚನಾ ನಿರ್ಣಯದ ಪ್ರತಿಯನ್ನು ಮೃತರ ಕುಟುಂಬಕ್ಕೆ ಕಳಿಸಲಾಗುವುದು.